ಹಲ್ಲೆಲೂಯ. ಕರ್ತನಿಗೆ ಮಹಿಮೆ ಆಗಲಿ. ಕರ್ತನ ಹೃದಯದಲ್ಲಿಟ್ಟಂತ ಆಲೋಚನೆಗಳನ್ನು ಹೇಳಿ ನಾನು ಬೇಗನೆ ಕರ್ತನ ಸಮ್ಮುಖದಲ್ಲಿ ಕೂತ್ಕೊಳ್ಳಕ್ಕೆ ಬಯಸ್ತೇನೆ. ಯೇಸು ಕ್ರಿಸ್ತನು ಕೊನೆಯ ಬಾರಿಗೆ ಆಡಿದ ಒಂದು ವಚನ ಸತ್ಯವೇದದಲ್ಲಿ ಬಹಳ ಕೊನೆಯದಾಗಿ ಅವ್ರು ಹೇಳಿದ್ರು. ಅಪೊಸ್ತಲರ ಕೃತ್ಯ 1:8 ವಚನ ಹೇಳ್ತದೆ. ಓದ್ತೀರಾ ಯಾರಾದ್ರೂ ಬೇಗನೆ? ಆಮೇನ್. ಅಲ್ಲಿ ಕೊನೆಯದಾಗಿ ಕರ್ತನು ಹೇಳಿದ ಮಾತು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವೇನಾಗ್ತೀರಿ? ಬಲವನ್ನ ಹೊಂದಿರಿ. ಇವತ್ತು ಇಲ್ಲಿ ನಿಮ್ಮ ಮುಂದೆ ನಾನು ಸಾರ್ಲಿಕ್ಕಿರುವಂತಹ ದೇವರ ವಚನದ ಸಂದೇಶದ ಮುಖ್ಯವಾದ ವಿಷಯ ಏನಂದ್ರೆ ಪವಿತ್ರ ಆತ್ಮ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಕೊನೆಯದಾಗಿ ಹೇಳಿದ ಮಾತು ಬಹಳ ಒಂದು ಪ್ರಾಮುಖ್ಯವಾದಂತ ಮಾತು. ಇವತ್ತು ಲೋಕದಲ್ಲಿ ಅನೇಕರು ಸಾಯುವಾಗ ಕೊನೆಯದಾಗಿ ಅವರು ಕೆಲವು ಆಸೆಗಳನ್ನ ತನ್ನ ಮಕ್ಕಳಿಗೋ ತನ್ನ ಕುಟುಂಬದವರಿಗೋ ಹೇಳಿಕೆ ಬಯಸ್ತಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಕೊನೆಯದಾಗಿ ತನ್ನ ಶಿಷ್ಯರಿಗೆ ಹೇಳಿದ ಮಾತು, ಈ ಶಕ್ತಿಯನ್ನ ನೀವು ಹೊಂದ್ಕೊಂಡ್ರೆ ಮಾತ್ರ ನೀವು ಸಾಕ್ಷಿಗಳಾಗಿರ್ತೀರಿ. ಇಲ್ಲಿ ಬಂದಂತ ಪ್ರಿಯ ಸಹೋದರ ಸಹೋದರರೇ, ಈ ಕೊನೆಯ ದಿನಗಳಲ್ಲಿ, ಈ ಕೊನೆಯ ಅಂತ್ಯ ದಿನಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಕರ್ತನು ಆತ್ಮವನ್ನು ಸುರಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಈ ಪವಿತ್ರಾತ್ಮನ ವಿಚಾರವಾಗಿ, ಅನ್ಯ ಭಾಷೆ ವಿಚಾರವಾಗಿ ಬಹಳ ಕೇವಲವಾಗಿ ಮಾತಾಡೋದನ್ನ ಇವತ್ತು ನಾವು ಸುತ್ತಲೂ ಕಾಣಿಸ್ತಾ ಇದ್ದೇವೆ. ಪವಿತ್ರಾತ್ಮನ ದೂಷಣೆ ಮಾಡಿದ್ರೆ ಇಹದಲ್ಲಿ ಪರದಲ್ಲಿ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಈ ಶಕ್ತಿನ ನಾವು ಹೊಂದಿಕೊಂಡ್ರೆ ಮಾತ್ರ ಈ ಲೋಕದಲ್ಲಿ ನಾವೇನಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಸಾಕ್ಷಿಯಾಗಿ ಜೀವಿಸ್ಲಿಕ್ಕೆ ಸಾಧ್ಯ. ತಿಮೋತಿಯನಿಗೆ ಪೌಲನು ಬರಿತಾನೆ 1 ತಿಮೋತಿ 2:7 ವಚನದಲ್ಲಿ, ದೇವರು ನಮ್ಗೆ ಕೊಟ್ಟಿರೋ ಆತ್ಮ ಬಲ, ಪ್ರೀತಿ, ಶಿಕ್ಷಣ ಆತ್ಮ ಹೊರತು ಹೇಡಿತನದ ಆತ್ಮ ಅಲ್ಲ. ಹೇಡಿತನದ ಆತ್ಮ ಅಲ್ಲ. ಈ ಆತ್ಮ ಹೇಡಿತನದ ಆತ್ಮ ಅಲ್ಲ. ಪ್ರಿಯ ದೇವ ಸಹೋದರ ಸಹೋದರರೇ, ಈ ಶಕ್ತಿಯನ್ನ ನಾವು ಪ್ರತಿಯೊಂದೊಬ್ಬರು ಹೊಂದಿಕೊಂಡು ಈ ಲೋಕದಲ್ಲಿ ಬೆಂಕಿಯಾಗಿ, ಅಗ್ನಿಯಾಗಿ, ಕರ್ತನಿಗಾಗಿ ಸಾಕ್ಷಿಗೆ ನಿಲ್ಲುವಂತೆ ಇವತ್ತು ಕರ್ತನು ನಮ್ಮ ಒಬ್ಬೊಬ್ಬರನ್ನು ತುಂಬಿಸ್ಲಿಕ್ಕಿದ್ದಾನೆ. ಇವತ್ತು ಕೂಡ ಅದೇ ಆತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ನಮ್ಮೊಬ್ಬೊಬ್ಬರನ್ನ ಇವತ್ತು ಮುಟ್ತಾ ಇದ್ದಾನೆ. ಜೀವನ ರಿವೈವಲ್ 1950ರಲ್ಲಿ ಭಾರತ ದೇಶಕ್ಕೆ ಮೊಟ್ಟ ಮೊದಲನೇದಾಗಿ ಮುಕ್ತಿ ಮಿಷನ್, ಬಾಂಬೆಯಲ್ಲಿ ಮುಕ್ತಿ ಮಿಷನ್ ಅನ್ನುವಂತ ಪಂಡಿತ್ ರಮಾಬಾಯಿ ಆಶ್ರಮದಲ್ಲಿ ಆ ಒಂದು ಆತ್ಮ ಇಳಿದು ಬಂತ್ರಿಗೆ. ಆತ್ಮ ಇಳಿದು ಬಂದಾಗ ಏನಾಯ್ತು ಗೊತ್ತಾ? ಪಂಡಿತ್ ರಮಾಬಾಯಿ ಅವರು ವಿಧವೆಯರು, ದಿಕ್ಕಿಲ್ಲದವರು, ಗಂಡ ಬಿಟ್ಟಂತ ಅನೇಕ ಸಹೋದರಿಗೆ ಆಶ್ರಯವಾಗಿ ಅವರು ಸೇವೆ ಮಾಡ್ತಾ ಇದ್ರು. ಪವಿತ್ರಾತ್ಮದ ಬಗ್ಗೆ ಅವ್ರಿಗೆ ಏನು ಅಷ್ಟು ಗೊತ್ತಿಲ್ಲ. ಆದ್ರೆ ಅಲ್ಲಿರುವಂತ ಆ ವಿಧವೆಯರು, ಗಂಡ ಬಿಟ್ಟಂತವ್ರು, ಗಂಡ ಸತ್ತಂತ ಅನೇಕ ಸ್ತ್ರೀಯರ ಮೇಲೆ ಶಕ್ತಿ ಬಂದಾಗ 3 ದಿನಗಳ ಕಾಲ, ಅವ್ರು ಹೇಳ್ತಾರೆ 7 ದಿನಗಳ ಕಾಲ ಅವ್ರು ಅನ್ಯ ಭಾಷೆ ಮಾತಾಡಿದ್ರು. ಅವ್ರಿಗೆ ಅರ್ಥ ಆಗದೆ ಅನೇಕರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಂತೆ. ಅಡ್ಮಿಟ್ ಮಾಡಿದ್ರು ಕೂಡ ಅವ್ರು ಅನ್ಯ ಭಾಷೆ ಮಾತಾಡೋದು ಏನಾಗ್ತಿಲ್ಲಂತೆ, ನಿಲ್ತಾ ಇಲ್ಲ. ಪ್ರಿಯ ದೇವ ಜನರೇ, ಅಭಿಷೇಕ ಅನ್ನೋದು 2 ನಿಮಿಷ 2 ಸೆಕೆಂಡ್ ವಾರದಲ್ಲಿ ಕೊನೆಯಲ್ಲಿ 4 ಭಾಷೆ ಮಾತಾಡೋದಲ್ಲ. ಇದು ಗಂಟೆಗಟ್ಲೆ ದಿನಗಟ್ಲೆ ಮಾತಾಡುವಂತ ಈ ಶಕ್ತಿಯನ್ನ ನಾವು ಇವತ್ತು ಹೊಂದ್ಕೊಳ್ಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 14:26 ವಚನದಲ್ಲಿ ಆ ಸಹಾಯಕನು ಬರ್ತಾನೆ. ಓದ್ತಿರ ವಚನ? ಯೋಹಾನ ಬರೆದ ಸುವಾರ್ತೆ 14:26 ವಚನ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡೋ ಪವಿತ್ರಾತ್ಮನೇ ನಿಮಗೆಲ್ಲವನ್ನು ಉಪದೇಶಿಸಿ, ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಎಲ್ಲ ಬೈಬಲ್ ಓದ್ತಾ ಇದ್ದಾವೆ, ವಾಕ್ಯ ಓದ್ತಾ ಇದ್ದಾವೆ, ಎಲ್ಲ ಮಾಡ್ತಾ ಇದ್ದಾವೆ. ಆದ್ರೆ ಸಂದರ್ಭಗಳು, ಸಮಯಗಳು ಬರುವಾಗ ವಾಕ್ಯ ನೆನಪು ಬರದೆ ನಾವು ಸೋತ್ ಹೋಗ್ತಾ ಇದ್ವಿ. ಎಲ್ಲ ಬೈಬಲ್ ಓದಿ ಎಷ್ಟೋ ವಚನ ಕೇಳ್ತಾ ಇದ್ವಿ, ಎಷ್ಟೋ ಪ್ರಸಂಗದಿಂದ ವಚನ ಕೇಳಿದ್ರಿ. ಇಲ್ಲಿಂದ ಎಷ್ಟೋ ವರ್ಷಗಳಿಂದ ಕರ್ತನದಾಸನ ವಾಕ್ಯ ಸಾರ್ತಾನೆ ಇದ್ದಾರೆ. ಆದ್ರೆ ಸಮಯಗಳು ಬರುವಾಗ, ಹೋರಾಟಗಳು ಬರುವಾಗ, ಹಿಂಸೆಗಳು ಬರುವಾಗ ನಾವು ಸೋಲಕ್ಕೆ ಏನ್ ಕಾರಣ ಅಂದ್ರೆ ಆತ್ಮ ನಿಲ್ಲದ ಕಾರಣ, ವಾಕ್ಯ ನೆನಪು ಬರದ ಕಾರಣ, ಸೈತಾನನಿಗೆ ನಾವೇನಾಗ್ತಿದ್ದೇವೆ ಅಂದ್ರೆ ದಾಸಗಳಾಗ್ತಾ ಇದ್ದೇವೆ. ಆದ್ರೆ ಇವತ್ತು ನನ್ನ ಪ್ರಿಯ ದೇವ ಜನರೇ, ಆತ್ಮನ ನಮ್ಮ ಮಧ್ಯದಲ್ಲಿದ್ದಾನೆ. ಇವೆಲ್ಲ 2:28 ಹೇಳಿದ ಹಾಗೆ, ಅಪೊಸ್ತಲರ ಕೃತ್ಯ 2:17 ವಚನದಲ್ಲಿ ಹೇಳಿದ ಹಾಗೆ, ಕಡೆ ದಿನಗಳಲ್ಲಿ ನಾನು ಎಲ್ಲರ ಆತ್ಮನ ನಾನು ಎಲ್ಲರ ಮೇಲೆ ಸುರಿಸ್ತೇನೆ. ನನ್ನ ದಾಸರ ಮೇಲೆ ಸುರಿಸ್ತೇನೆ. ಯವನಸ್ಥರಿಗೆ ದರ್ಶನಗಳಾಗುವು, ಹಿರಿಯರಿಗೆ ಕನಸುಗಳು ಬೀಳುವವು.
ಈ ಆತ್ಮನು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರು ಮೇಲಂತಸ್ತಿನಲ್ಲಿ ಕೂತು ಪ್ರಾರ್ಥಿಸ್ತಾ ಇರುವಾಗ ಈ ಆತ್ಮನು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಇಳಿದು ಬರ್ತದೆ. ಈ ಆತ್ಮನ್ ಬಂದಾಗ ಅವರೆಲ್ಲರೂ ಅನ್ಯ ಭಾಷೆ ಮಾತಾಡಿದ್ರು. ಅನ್ಯ ಭಾಷೆ ಮಾತಾಡುವ ಶಬ್ದ ಕೇಳಿ ಆಚೆಯಿಂದ ಜನರೆಲ್ಲ ಬಂದ್ರು. ಒಂದೇ ದಿನದಲ್ಲಿ 3,000 ಜನರು ರಕ್ಷಿಸಲ್ಪಟ್ರು. ದೇವರಾತ್ಮ ಅಭಿಷೇಕದಿಂದ ನಾವು ಅನ್ಯ ಭಾಷೆ ಮಾತಾಡುವಾಗ ಅನೇಕರನ್ನ ನಾವೇನ್ ಮಾಡ್ತಾ ಇದ್ದೇವೆ, ಆಕರ್ಷಿಸಲ್ಪಡ್ತೇವೆ. ಸುಮ್ಮನೆ ಆರಾಧನೆಯಲ್ಲಿ ಹೇಳಿಕ್ಕಾಗಿರುವ ಭಾಷೆ ಅಲ್ಲ ಇದು. ಈ ಆತ್ಮನನ್ನ ಇವತ್ತು ಪ್ರಿಯ ದೇವ ಜನರೇ ನಾವು ಹೊಂದಿಕೊಳ್ಳದೆ ಹೋದ್ರೆ ಈ ಲೋಕದಲ್ಲಿ ಸಾಕ್ಷಿಯಾಗಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು 3.5 ವರ್ಷಗಳ ಕಾಲ ಅವರೆಲ್ಲ ವಚನ ಹೇಳಿದ್ರು, ಎಷ್ಟೋ ಬೋಧನೆಗಳನ್ನು ಮಾಡಿದ್ರು. ಆದ್ರೆ ಅವ್ರಿಗೆ ಹೇಳ್ತಾರೆ, ಆತ್ಮ ಬರುವಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ ಏನ್ ಮಾಡ್ತಾನೆ, ಆತನು ಜ್ಞಾಪಕ ತರ್ತಾನೆ. ಈ ಆತ್ಮನೇ ನಮಗೆ ಜ್ಞಾಪಕ ತರುವುದು. ಎಫೆಸ ಪುಸ್ತಕದಲ್ಲಿ 6ನೇ ಅಧ್ಯಾಯ 17 ವಚನ ಹೇಳ್ತದೆ, ಪವಿತ್ರಾತ್ಮನ ಕೊಡುವ ಕತ್ತಿ. ಪವಿತ್ರಾತ್ಮ ಏನ್ ಕೊಡ್ತಾನೆ ನಮಗೆ? ಕತ್ತಿ ಕೊಡ್ತಾನೆ. ಏನ್ ಕತ್ತಿ? ವಾಕ್ಯ ಎಂಬ ಕತ್ತಿ. ಈ ಕತ್ತಿಯನ್ನ ಸೈತಾನನಿಗೆ ಹಾಕುವಾಗ ಸೈತಾನ ಎದುರು ಓಡ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಉಪವಾಸ ಮಾಡಿ 40 ದಿನ ಆದ್ಮೇಲೆ ಆತನ ಎದುರುಗೊಂಡ ಸೈತಾನನಿಗೆ ಕರ್ತನಾದ ಯೇಸು ಕ್ರಿಸ್ತನು ಆ ಕತ್ತಿಯಿಂದಲೇ ಆತನನ್ನು ಸೋಲಿಸಿದ. ಇವತ್ತು ನಮಗೊಂದು ಕತ್ತಿ ಅವಶ್ಯ. ನಮ್ಮೆಲ್ಲರ ಕೈಯಲ್ಲಿ ವಾಕ್ಯ ಇದೆ, ಎಷ್ಟೋ ವಾಕ್ಯ ಕಳಿಸ್ತೇವೆ. ಆದ್ರೆ ಸಮಯ ಸಂದರ್ಭಗಳು ಬರುವಾಗ ವಾಕ್ಯಗಳು ಮರ್ತು ಹೋಗಿ ನಾವೇನಾಗ್ತಾ ಇದ್ದೇವೆ, ಸೋತು ಏನಾಗ್ತಾ ಇದ್ದೇವೆ. ಏನಪ್ಪಾ ನನ್ನ ಜೀವನದಲ್ಲಿ ಮತ್ತೆ ಮಾಡಬೇಡಿ ಅಂತ ಪಾಸ್ಟ್ ಹೇಳ್ತಾನೆ ಇದ್ದಾರೆ. ಆದ್ರೆ ನಾನು ಮಾಡ್ತಾನೆ ಇದ್ದೇನಲ್ಲ. ಇದ್ರ ಯಾವಾಗ ಇದರಿಂದ ಬಿಡುಗಡೆ, ಇದರಿಂದ ಯಾವಾಗ ನಾನು ಹೊರಗೆ ಬರ್ಬೇಕಂತ ತವಕ ಪಡುವಂತ ನನ್ನ ದೇವ ಜನರೇ, ಅದರಿಂದ ಬಿಡಿಸ್ಲಿಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಹೇಳ್ತಾನೆ, ಆ ಸಹಾಯಕನು ಬರ್ತಾನೆ. ಆ ಸಹಾಯಕನು ಬಂದಿದ್ದಾನೆ. ಆ ಸಹಾಯಕನು ನಮ್ಮ ಮೊದಲಿದ್ದಾನೆ. ಆತನ ನಮ್ಮ ಮೇಲೆ, ನಮ್ಮೊಳಗೆ ಇವತ್ತು ಆತನು ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇದನ್ನ ಆಸಕ್ತಿಯಿಂದ, ದಾಹದಿಂದ ನಾವು ಇದನ್ನ ಅಂದ್ಕೊಳ್ಬೇಕು. ಹೇಗೆ ತುಂಬಾ ಹಸಿವಾಗದಾಗ ಅಥವಾ ತುಂಬಾ ನೀರಡಿಕೆ ಆದಾಗ, ಇವಾಗೇನ ಅನುಭವ ಇಲ್ಲ, ತುಂಬಾ ನೀರಡಿಕೆ, ತುಂಬಾ ಬಿಸಿಲಾಗಿದೆ, ಎಲ್ಲೋ ಒಂದ್ ಸ್ವಲ್ಪ ನೀರಿದೆ, ನಾವೇನ್ ಕುಡಿತೇವೆ? ಇವಾಗ ಬಿಡಿ ಎಲ್ಲ ಬಿಸಿಲೇರ್ ಕುಡಿಬೇಕಂತೇಳಿ. ತುಂಬಾ ಹಸಿವಾಗಿ, ತುಂಬಾ ನೀರ್ ಬಾಯಾರಿಕೆ ಆಗಿದೆ, ಹೆಂಗೆ? ಯಾವ ನೀರ್ ಸಿಕ್ಕರೆ ಸಾಕಪ್ಪ, ಅದು ಯಾವ ನೀರಾದ್ರೂ ಕುಡಿಬೇಕಂತ. ಅದೇ ರೀತಿಯಲ್ಲಿ ಅಷ್ಟು ದಾಹದಿಂದ ಈ ಆತ್ಮವನ್ನು ನಾವು ಹೊಂದಿಕೊಳ್ಳುವಾಗ ಅನೇಕರು ಏನಾಗ್ತಾರಂದ್ರೆ ಒಳಗಡೆ ಉಜ್ಜೀವನ ಪ್ರಾರಂಭ ಆಗ್ತದೆ, ಬೆಂಕಿ ಹತ್ತಿ ಉರಿತಿದೆ. ಹಲ್ಲೆಲೂಯಾ. ಅಥೆನ್ಸ್ ಪಟ್ಟಣಕ್ಕೆ ಪೌಲನು ಹೋದಾಗ ಅಥೆನ್ಸ್ ಪಟ್ಟಣನೆಲ್ಲ ತಿರುಗಾಡಿ ನೋಡುವಾಗ ಎಲ್ಲ ಅಲ್ಲಿ ಏನಾಗ್ತದೆ, ವಿಗ್ರಹಗಳು ಕಾಣ್ತಾ ಇದೆ. ಅಂದ್ರೆ ಪೌಲನ್ ಹೇಳ್ತಾನೆ, ಅದನ್ನೆಲ್ಲ ನೋಡುವಾಗ ಅವ್ನಿಗೆ ಏನಾಯ್ತಂತೆ, ಕುದಿಯುತ್ತಂತೆ ಒಳಗೆ. ಕುದಿಯೋದು ಯಾವ್ದ್ರಿ? ಬೆಂಕಿ ಎತ್ತಿದ್ ಕೂತಾನೆ, ನೀರ್ ಕಾಯಿಸುವಾಗ ಕುದೀತಾ ಇದೆ, ಸಾಂಬಾರ್ ಕುದೀತಾ ಇದೆ. ಹೆಂಗ್ ಕುದೀತಾ ಇದೆ ಅದು? ಕೆಳಗಡೆ ಬೆಂಕಿ ಇದ್ರೆ ಮಾತ್ರ ಕುದೀತೆ, ಇಲ್ಲಾಂದ್ರೆ ಅದು ಕುದಿ. ಒಳಗೆ ಆ ಬೆಂಕಿ ಇದ್ರೆ ಅದು ಕುದೀತೈತೆ. ನಾಶವಾಗೋ ಜನರು ನೋಡಿದಾಗ ಕುದೀತೈತೆ, ವಿಗ್ರಹಾರ್ಧನೆ ಮಾಡೋ ಜನರು ನೋಡಿದಾಗ ಕುದೀತೈತೆ, ಅನ್ಯ ಆರಾಧನೆ ಶಕ್ತಿ ನೋಡುವಾಗ ನಮ್ಗೆ ಕುದೀತೈತೆ. ಅಪ್ಪಾ, ಈ ಜನರು ಎಲ್ಲಾಗ್ತಾ ಇದ್ದಾರೆ, ನರಕದ ಹಾದಿಲಿದ್ದಾರೆ. ಹೇಗಾದ್ರೂ ಮಾಡಿ ನಾನು ನಿತ್ಯ ರಾಜ್ಯಕ್ಕೆ ಅವ್ರನ್ನ ತರಬೇಕಲ್ಲ ಅಂತ ನಮ್ಮೊಳಗೆ ಕುದೀತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಜನರೇ, ದೇವ್ರ ವಚನ ಕೇಳಿಸ್ಕೊಳ್ತಾ ಇದ್ದೀರಾ? ಪವಿತ್ರಾತ್ಮ ಅನ್ನುವಂಥದ್ದು ಕೇವಲ ಅದು ಒಬ್ಬರಿಗಲ್ಲ, ಅದು ಪ್ರತಿಯೊಬ್ಬರಿಗೂ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 17 ವಚನ ನೀವು ತೆಗೆದು ಓದೋದಾದ್ರೆ ಹೋದ್ರಿ, ಕಡೆಯ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮನಲ್ಲಿ ಸಿಸ್ಟಮ್, ಎಲ್ಲಾ ಮನುಷ್ಯರ ಮೇಲೆ ಅಂತ ಹೇಳಿದೆ. ಎಲ್ಲಾ ಮನುಷ್ಯರಂದ್ರೆ ಚಿಕ್ಕವರು, ದೊಡ್ಡವರು, ಗಂಡಸರಲ್ಲ, ಹೆಣ್ಮಕ್ಳು, ಗಂಡ್ಮಕ್ಳು, ಎಲ್ಲಾ ಜಾತಿ ಜನರು, ಭೂಮಿಯಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯರ ಮೇಲೆ ನನ್ನ ಆತ್ಮನು ಸೂಚಿಸಿದಂತವಾಗ್ತದೆ. ಅಲ್ಲಿ ಪಾಸ್ಟ್ರಿಗೆ ಅಂತ ಇಲ್ಲ, ಇಂಥ ಜಾತಿ ಜನರಿಗೆ ಅಂತ ಇಲ್ಲ, ಇಂಥ ವಯಸ್ಸಿನವ್ರಿಗಂತಿಲ್ಲ, ಎಲ್ಲಾ ಮನುಷ್ಯ. ಅದರಲ್ಲಿ ನಾನು ನೀನೊಬ್ಬನೇ ಇದ್ದೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನೊಬ್ಬನೇ ಮಗನನ್ನು ಕೊಟ್ಟನು, ಆತನೊಬ್ಬರಾದರೂ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ಅಲ್ಲಿ ಬರ್ತದೆ ಎಲ್ಲಾ ಲೋಕದಲ್ಲಿರುವಂತ ಎಲ್ಲಾ ಮನುಷ್ಯ.
ಎಲ್ಲಾ ಮನುಷ್ಯರ ರಕ್ಷಣೆ ಸತ್ಯ ಧ್ಯಾನಕ್ಕೆ ಸೇರಬೇಕೆಂಬುದಾಗಿ ದೇವರ ಚಿತ್ತ. 1 ತಿಮೋಥಿ 2:4 ಹೇಳ್ತದೆ, ಇದು ದೇವರ ಚಿತ್ತ. ಇದು ದೇವರ ವಚನ ಕೇಳಿಸ್ಕೊಂತ ದೇವ ಜನರೇ, ಸೊ ನಾ ಈ ಸಭೆಗಾಗಿ ನಿಜವಾದ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅನೇಕರು ಕರ್ತನ ಸೇವೆಗಾಗಿ ಹೋಗಿದ್ದಾರಂತ ನಮ್ಮ ಸಹೋದರ ಹೇಳುವಾಗ ತುಂಬಾ ನಂಗೆ ಸಂತೋಷ ಆಯ್ತು. ಕರ್ತನ ಸೇವೆ ಇದು ಮಿಷನರಿ ಸಭೆ ಅಂತ ಕೇಳುವಾಗ ನಾವು ತುಂಬಾ ಖುಷಿ ಆಗ್ತದೆ. ನಮ್ದು ಬಯಕೆ ಅದೇ, ಅನೇಕ ಸಭೆಗಳನ್ನ ಸ್ಥಾಪಿಸಬೇಕು, ಅನೇಕ ಸೇವಕನ ಕಳಿಸ್ಬೇಕಂತ ಬೈಕ್ ಹೊತ್ತು ನಾವು ಕರ್ತನ ಸೇವೆ ನಾನು ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ದೇವರಿಗೆ ಮಹಿಮೆ ಸಲ್ಲಿಸ್ತೇವೆ. ಆದ್ರೆ ಪ್ರತಿಯೊಬ್ಬರು ಒಬ್ಬ ಸೇವಕರು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ, 5 ವರ್ಷ ಮೇಲೆ ಚರ್ಚಲ್ಲಿ ಇರಬಾರ್ದು. ಎಲ್ಲಿ ಹೋಗ್ಬೇಕು ಅವರು? ಇಂಜಾರ್ ಮನೆಗೆ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು ಹೇಳ್ರಿ? 5 ವರ್ಷದ ಮೇಲೆ ಅವ್ರು ಚರ್ಚಲ್ಲಿ ಇರಬಾರ್ದು. ಇನ್ನೊಂದು ಸಭೆ ಕಟ್ಬೇಕು, ಇನ್ನೊಂದು ಸಭೆ ಅವ್ರು ಕಟ್ಬೇಕು. ನಾವೇನ್ ಜನ ತುಂಬಿಕೊಂಡು ಕುಂದ್ರಕ್ಕಾಗಲ್ಲ. ಈಗ ನಿಮ್ನೆಲ್ಲ ರಕ್ಷಣೆ ಇಡಿಸ್ತಾ ಇರೋದು, ಜನ ತುಂಬಿಸ್ಕೊಂಡು ನಮ್ದು ದೊಡ್ಡ ಚರ್ಚು, ನಮ್ದು 20,000 ಜನ ಆದ್ರ 10,000 ಜನ ಆದ್ರ ಅಂತ ಹೇಳ್ಕೊಳಕ್ಕಲ್ಲ. ಹಲ್ಲೆಲೂಯ. ಲೋಕಕ್ಕೆ ಬರುವ ಅಲ್ಲಿದೆ ನಮ್ಗೆ ರಿವಾರ್ಡ್. ಅಲ್ಲಿ ಎಷ್ಟು ಜನ ಬಂದಾರ ಅಲ್ಲಿ ರಿವಾರ್ಡ್. ಇಲ್ಲಲ್ಲ, ಇಲ್ಲಿ ಎಷ್ಟು ಜನ ಬಂದ್ರಲ್ಲ. ಇಲ್ಲಿ ಹೇಳ್ಬೋದು, ನಾನು ನಮ್ ಚರ್ಚಲ್ಲಿ ಇಷ್ಟು ಜನ ಬಂದ್ರು, ಅಷ್ಟು ಜನ ಬಂದ್ರು, ಅಷ್ಟು ಕಾಣಿಕೆ ಇಷ್ಟು ಕಾಣಿಕೆ ಅಂತ. ಅಲ್ಲಿ ಪರಲೋಕದಲ್ಲಿ ಕರ್ತನ ಮುಂದೆ ನಾವು ನಿಲ್ಲುವಾಗ ಬೆಂಕಿ ಶೋಧಿಸ್ತದಂತೆ. ನಮ್ ಕೆಲಸಗಳನ್ನೇನ್ ಶೋಧಿಸ್ತದೆ? ಬೆಂಕಿ ಶೋಧಿಸ್ತದೆ. ಬೆಂಕಿ ಶೋಧಿಸುವಾಗ ಉಳಿತದಲ್ಲ, ಅದಕ್ಕೆ ಮಾತ್ರ ಏನ್ ಸಿಗ್ತದೆ? ಪ್ರತಿಫಲ ಸಿಗ್ತದೆ. ಹಲ್ಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಆತ್ಮನು ನಾವು ಹೊಂದಿಕೊಳ್ಳೋದು ತುಂಬಾ ಅಗತ್ಯತೆ ಇದೆ, ತುಂಬಾ ಅದ್ಭುತವಾದಂತ ಅಗತ್ಯತೆ ಇದೆ. ಸೊ ಇವತ್ತು ಈ ಆತ್ಮನನ್ನ ಯಾರು ಹೊಂದಿಕೊಂಡಿಲ್ವೋ, ಯಾರು ಹೊಂದಿಕೊಂಡು ಸ್ವಲ್ಪ ಅನ್ಯ ಭಾಷೆ ಮಾತಾಡ್ತಾ ಇದ್ದಾರೋ, ಇವತ್ತು ಅವರನ್ನ ಏನ್ ಮಾಡ್ತಾನೆ ಕರ್ತನು ಇನ್ನೂ ಹೆಚ್ಚಾಗಿ ತುಂಬಿಸ್ಲಿಕ್ಕೆ ಹೋಗ್ತಾನೆ. ಅನ್ಯ ಭಾಷೆಗಳನ್ನು ಹೊಂದಿದ್ರೆ ದೇವರಿಗೆ ಸ್ತೋತ್ರ, ಇನ್ನೂ ಕೂಡ ಕರ್ತನು ಹೊಸ ಭಾಷೆಗಳನ್ನು ಕೊಡ್ತಾನೆ. ಅನ್ಯ ಭಾಷೆನೇ ಇಲ್ಲ ಅನ್ನುವಂತ ಪ್ರಸಂಗಗಳು ಇವತ್ತು ಹೋಗ್ತಾ ಇದೆ. ಅನ್ಯ ಭಾಷೆನೇ ಇಲ್ಲ, ಅನ್ಯ ಭಾಷೆ ಅನ್ನೋದು ಸುಮ್ಮನೆ ಒಂದು ತಮಾಷೆಗೆ ಅಂತೇಳಿ ಜನರು ಮಾತಾಡ್ತಾ ಇದ್ದಂತ ಕಾಲ. ಸಣ್ಣ ಸಣ್ಣ ಜನರು ಹೇಳಿದ್ದಲ್ಲರಿ, ಇದು ದೊಡ್ಡ ದೊಡ್ಡ ಸೇವಕರುಗಳು 10,000 15,000 ಜನ ಇಟ್ಕೊಂಡಂತ ಹೇಳಿದಂತ ಸೇವಕರ ಬಾಯಿಂದ ನಾನು ಮಾತನ್ನು ಕೇಳಿಸ್ಕೊಂಡಿದ್ದೇನೆ. ಪ್ರಿಯ ದೇವ ಜನರೇ, ಅಭಿಷೇಕ ಅನ್ನೋದು ಬರೇ ನಾವು ಅನ್ಯ ಭಾಷೆ ಮಾತಾಡ್ಕೊತ ಕುತ್ಕೊಳ್ಳೋಕಲ್ಲ, ಅದು ನಮ್ಮ ಅನುಭವ. ಈ ಆತ್ಮನು ಬರುವಾಗ ನಮ್ಮ ಒಳಗೆ ಹೊಸದಾದಂತ ಒಂದು ಉಜ್ಜೀವನ ಬರ್ತದೆ. ಈ ಉಜ್ಜೀವನ ಬರುವಾಗ ನಮ್ಮ ಪ್ರಾರ್ಥನೆ ಜೀವಿತ ಬದಲಾಗ್ತದೆ, ಬೈಬಲ್ ಓದೋದ್ ಜೀವಿತ ಬದಲಾಗ್ತದೆ. ಲೋಕದಲ್ಲಿ ಜನರು ನೋಡುವಾಗ ನಾವು ಸುವಾರ್ತೆ ಸಾರುವಂತ ರೀತಿ ಬದಲಾಗ್ತದೆ. ಹಗಲು ಅನ್ನದೇ ರಾತ್ರಿ ಅನ್ನದೇ ನಮಗೆ ಕಣ್ಣು ಬಿಟ್ರೆ ಸಾಕು, ನಮ್ಮೊಳಗೆ ಒಂದು ಬೆಂಕಿ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲಿ ಹೋಗ್ಬೇಕು, ನಾನು ಏನ್ ಮಾಡ್ಬೇಕು, ಕರ್ತನಿಗಾಗಿ ಏನ್ ಮಾಡ್ಬೇಕಂತ ನಮ್ಗೆ ಗುರುತ ಪ್ರಾರಂಭ ಆಗ್ತದೆ. ಅಪೊಸ್ತಲರ ಕೃತ್ಯದಲ್ಲಿ ನೋಡುವಾಗ ಅವರು ಸೇವೆ ಮಾಡ್ತಾ ಇರುವಂತ ಅವರು 3,000 ಜನ ಅಲ್ಲಿ ಬಂದು ನಿಂತು ಅಲ್ಲೆಲ್ಲ ಜನಗಳು ನಿಂತಿರುವಾಗ ಅವ್ರು ಹೇಳ್ತಾ ಇದಾರೆ, ಇದೇನು ನಾವು ಹೊಸದಲ್ಲ. ಎಬೇಲನ ಪ್ರವಾದ ಪುಸ್ತಕದಲ್ಲಿ 2ನೇ ಅಧ್ಯಾಯ 28ನೇ ವಚನದ ಹೇಳಿದೆಯಲ್ಲ, ಏನ್ ಹೇಳಿದೆ? ಕಡೆ ದಿನಗಳಲ್ಲಿ ಹೋದ್ರಿ. ಈಗ ಅದು ಅದಿದ್ರಲ್ಲ 17ನೇ ವಚನ. ಗಂಡಸರು ಹೆಂಗಸರು ಪ್ರವಾದಿಸುವರು, ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನೋಡಿ ಏನೇನ್ ಆಗ್ತದೆ ಇದು ಬರುವಾಗ, ಏನೇನ್ ನಡೀತದೆ ಇದು ಬರುವಾಗ. ಇವತ್ತು ಭವಿಷ್ಯದ ಕುರಿತು ಪ್ರಕಟಣೆ ಬರ್ತದೆ. ಯವನಸ್ಥರು ದರ್ಶನ ಹೊಂದಿ ಏನ್ ಮಾಡ್ತಾರೆ, ಉಜ್ಜೀವನದಿಂದ ಆಚೆ ಹೋಗಿ ಕರ್ತನಿಗಾಗಿ ದುಡಿಲಿಕ್ಕೆ ಮುಂದೆ ಹೋಗ್ತಾರೆ. ಹಿರಿಯರಿಗೆ ಮುಂದೆ ಭವಿಷ್ಯದ ಕುರಿತು ಕನಸುಗಳು ಬರ್ತದೆ. ಈ ದರ್ಶನ ಕನಸುಗಳು ವಿರಳಾದ ಕಾಲದಲ್ಲಿ, ಕನಸುಗಳು ವಿರಳಾದ ಕಾಲದಲ್ಲಿ ಯೋಹಾನನಿಗೆ ದೇವರೊಂದು ಪ್ರಕಟಣೆ ಕೊಟ್ಟ. ಇವತ್ತು ದೇವರ ಸಹೋದರ ಸಹೋದರರೇ, ನಾವೆಲ್ಲರೂ ಇವತ್ತು ವಿಶೇಷವಾದ ಆ ಶಕ್ತಿಯನ್ನು ಹೊಂದೇ ಈ ಸ್ಥಳದಿಂದ ಹೋಗ್ಬೇಕು. ಆ ಶಕ್ತಿ ಇಲ್ಲದಂದ್ರೆ ಹೊರಗಡೆ ನಿಲ್ಲಿಕ್ಕಾಗಲ್ಲ, ಹೊರಗಡೆ ಜನರ ಜೊತೆ ಮಾತಾಡಕ್ಕಾಗಲ್ಲ, ಜನರು ಕೇಳೋ ಪ್ರಶ್ನೆಗೆ ನಾವೇನ್ ಮಾಡಕ್ಕಾಗಲ್ಲ, ಉತ್ತರವನ್ನ ಕೊಡಕ್ಕಾಗಲ್ಲ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಹೇಳ್ತದೆ. ಅದು ಮುಂದೆ 7 ವಚನ ಓದಿದ್ವಲ್ಲ, ಅದರಿಂದ ಮುಂದಿನ ವಚನ ಓದ್ರಿ. ಈಗ 16ನೇ ಅಧ್ಯಾಯ ಅದಲ್ಲ ಸಿಸ್ಟರ್, ಅದಲ್ಲ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. ಆತನು ಬಂದು
ಪಾಪ ನೀತಿ ನ್ಯಾಯ ತಿರುವಿನ ಏನೇನಾರು ಹುಟ್ಟಿಸ್ತಾನ ಈ ಪವಿತ್ರಾತ್ಮ ಬಂದು ಏನೇನ್ ಅರಿವನ್ನ ಜನಗಳಿಗೆ ತರ್ತಾನ. ಮೊದಲನೇದಾಗಿ ಏನ್ ತರ್ತಾನ? ನ್ಯಾಯ ತೀರ್ಪಿನ ಅರಿವು, ಪಾಪದ ಅರಿವು, ನೀತಿಯನ್ನ ಅರಿವು ಈ ಆತ್ಮನ ತರ್ತಾನೆ. ಇವತ್ತು ನಾವು ಸಭೆಯಲ್ಲಿ ಇದ್ದುಕೊಂಡೆ ಎಷ್ಟೋ ತಪ್ಪುಗಳನ್ನ ಮಾಡ್ತಾ ಇದ್ದೇವೆ, ಎಷ್ಟೋ ಪಾಪಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಪಾಪ ಅಂತಾನು ಸಹ ನಮ್ಗೆ ಗೊತ್ತಾಗದ ಹಾಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ವಿಶ್ವಾಸಿ ವಂಚಿಸ್ತಾ ಇದ್ದಾನೆ. ಆದ್ರೆ ಆ ವಂಚನೆಯಿಂದ ನಾವು ಹೊರಗೆ ಬರ್ಬೇಕಂದ್ರೆ ಈ ಶಕ್ತಿ ಬರುವಾಗ ಅದು ನಮ್ಮೊಳಗಿದ್ದುಕೊಂಡು ನಮಗೇನ್ ಮಾಡ್ತದೆ? ಇದನ್ನ ಅರಿವನ್ನು ತರ್ತದೆ, ಅರಿವು ತರ್ತದೆ. ಏನ್ ಅರಿವು ತರ್ತದೆ? ಪಾಪ ನೀತಿ ನ್ಯಾಯ ತಿರುಗಿ ಅರಿವನ್ನ ನಮಗೆ ಕೊಡ್ತದೆ. ಇದೇ ಯೋಹಾನ ಹೇಳ್ತಾನೆ, ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 1 ಯೋಹಾನ 2ನೇ ಅಧ್ಯಾಯ 27 ವಚನ ಹೇಳ್ತಾನೆ. ಗೊತ್ತೀರಾ? ಯೋಹಾನ ಬರೆದ ಪತ್ರಿಕೆ 1 ಯೋಹಾನ 2:27. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದ್ರೂ ನಿಮಗೆ ಉಪದೇಶ ಮಾಡೋದು ಅವಶ್ಯವಿಲ್ಲ. ಅಂದ್ರೆ ಪಾಸ್ಟರ್ ಬೇಡ ಅಂತ ಅಲ್ಲಿ ಹೇಳ್ತಾ ಇಲ್ಲ. ಇವತ್ತು ವಂಚನೆ ಮಾಡ್ತಾ ಇದ್ದಾರೆ ಜನಗಳು. ವಂಚನೆ ಮಾಡೋ ಉಪದೇಶಗಳನ್ನ ನಾವೇನ್ ಮಾಡ್ತೀವಿ? ಕಾಪಾಡಲ್ಪಡ್ತೀವಿ. ನಾನಿವತ್ತು ಅನ್ಯಭಾಷೆ ಮಾತಾಡ್ಬೇಕು ಅಭಿಷೇಕದ ಬಗ್ಗೆ ನಾನು ಹೇಳ್ದೆ. ಇನ್ನೊಬ್ಬ ಹೇಳ್ತಾನೆ ನಾಳೆ ನೀವು ಯೂಟ್ಯೂಬ್ ಓಪನ್ ಮಾಡ್ತೀರಿ. ಇನ್ನೊಬ್ಬ ಹೇಳ್ತಾನೆ ಇದು ಇಲ್ಲವೇ ಇಲ್ಲ, ನಿಮ್ ಸೇವಕ ನಿಮ್ಮನ್ನು ವಂಚಿಸ್ತಾ ಇದ್ದಾರೆ ಅಂತ. ಇನ್ನೊಬ್ರು ಹೇಳ್ತಾರೆ ಚರ್ಚಿಗೆ ಹೋಗ್ಬೇಕಾಗಿಲ್ಲ, ಮನೆಯಲ್ಲಿ ಆನ್ಲೈನ್ ಅಲ್ಲಿ ಅಟೆಂಡ್ ಆಗ್ರಿ, ಫೋನ್ ಪೇ ಗೂಗಲ್ ಪೇ ನಮ್ದು ಸ್ಕ್ಯಾನರ್ ಕಳಿಸ್ತೀವಿ, ನಮ್ಗೆ ಕಾಣಿಕೆ ಕಳಿಸ್ರಿ. ಇಂಥ ವಂಚಿಸುವಂತ ಆತ್ಮಗಳಿಂದ, ಇಂಥ ವಂಚನೆ ಮಾಡೋ ಬೋಧಕರುಗಳಿಂದ ಈ ಆತ್ಮ ಏನ್ ಮಾಡ್ತೇನೆ? ನಮ್ಮನ್ನ ರಕ್ಷಿಸ್ತದೆ. ಇವತ್ತು ಪ್ರಸಂಗ ಮಾಡುವಂತ ವ್ಯಕ್ತಿಗಳು ಯಾವ ಉದ್ದೇಶಕ್ಕೊಂದು ಪ್ರಸಂಗ ಮಾಡ್ತಾ ಇದ್ದಾರೆ, ಏನ್ ಅವ್ರ ಮೈಂಡ್ ಅಲ್ಲಿ ಇದೆ ಅನ್ನೋದನ್ನು ಸಹ ಈ ಅಭಿಷೇಕ ನಮ್ಮೊಳಗಿದ್ರೆ ಏನ್ ಮಾಡ್ತದೆ? ನಮ್ಗೆ ಅದರಿಂದ ಕಾಪಾಡಲ್ಪಡ್ತದೆ. ಹಲ್ಲೆಲೂಯಾ. ಅದನ್ನಲ್ಲಿ ಹೇಳ್ತಾ ಇರೋದು, ಚರ್ಚ್ ಬೇಡ ಪಾಸ್ಟ್ ಬೇಡ ಅಂತ ಅಲ್ಲ. ಆ ಅಭಿಷೇಕ ನಿಮ್ಮನ್ನ ಏನ್ ಮಾಡ್ತದೆ? ಒಳಗಡೆ ಇದ್ಕೊಂಡು ಟೀಚ್ ಮಾಡ್ತದೆ, ಬೋಧಿಸ್ತಾ ಇರ್ತದೆ. ಓ ಇವನಿಗೆ ಡೇಂಜರ್ ಇದ್ದಾನೆ, ಇವನ್ ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಇವನ ಹತ್ರ ಹೋಗ್ಬೇಡ, ಇವ್ನ ಪ್ರಸಂಗ ಕೇಳ್ಬೇಡ ಅಂತ ಒಳಗಡೆ ಇದ್ಕೊಂಡು ಏನ್ ಮಾಡ್ತದೆ? ಆತ್ಮ ನಮ್ಗೆ ಹೇಳ್ತದೆ. ಹೇಳದೆ ಹೋದ್ರೆ ನಾವು ಸಿಕ್ಕಿದ್ದೆಲ್ಲ ಕೇಳಿ ಏನಾಗ್ತವೆ? ಯಾವ ಚರ್ಚು ಯಾವ ಪಾಸ್ಟ್ರು ಎಲ್ಲ ಒಂದೇ, ಹಂಗೆ ಹಿಂಗೆ ಅಂತೇಳಿ ಎಷ್ಟೋ ಜನ ಏನ್ ಮಾಡ್ತಾರೆ? ಚರ್ಚನ ಬಿಟ್ಟು ಹೋಗ್ತಾ ಇದಾರೆ, ಗಲಿಬಿಲಿಗೊಳಗಾಗ್ತಾರೆ. ಆದ್ರೆ ಗಲಿಬಿಲಿಯಿಂದ, ಅಸಮಾಧಾನದಿಂದ, ಸತ್ಯತೆಯಿಂದ ನಮ್ಮನ್ನ ಏನ್ ಮಾಡ್ತದ? ಅದು ಕಾಪಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಅಸತ್ಯತೆಯಿಂದ ನಮ್ಮನ್ನ ಸಕಲ ಸತ್ಯಕ್ಕೆ ನಡೆಸುವ ಆತ್ಮನು, ಸಕಲ ವಿಧವಾದ ಸತ್ಯಕ್ಕೆ ನಡೆಸುವ ಆತ್ಮ. ಯೋಹಾನ ಬರೆಸುವ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1, 2, 3 ವಚನ ಓದ್ರಿ. ಅದೇ ಪತ್ರಿಕೆ ಈಗ ತೆಗೆದ್ರಲ್ಲ. ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ಆತ್ಮದ ಎಲ್ಲಾ ನುಡಿಗಳನ್ನು, ಆಯಾ ನುಡಿಗಳು ಏನ್ ಮಾಡ್ಬೇಕು? ಕ್ಲಿಯರ್ ಆಗಿ ಓದಿ ಬದ ಕೊನೆಯ ಪದ. ಹೌದು ಅಲ್ವೋ? ಇದು ದೇವರ ಆತ್ಮನ್ ಮಾತಾಡ್ತಾ ಇದ್ದಾನ? ಇವನು ಏನ್ ಮಾತಾಡ್ತಾ ಇದ್ದಾನ? ನಮ್ಮನ್ನ ಏನಾರು ಯಾಮಾರ್ಸಕ್ ಮಾತಾಡ್ತಾ ಇದ್ದಾನ? ಇದನ್ನ ಯಾಮಾರ್ಸಕ್ ಮಾತಾಡ್ತಾನ? ದೇವ್ರ ಆತ್ಮದಿಂದ ಮಾತಾಡ್ತಾನ? ಏನೋ ತನ್ನ ಘನತೆಗಾಗಿ ಮಾತಾಡ್ತಾನ? ದೇವ್ರ ಘನತೆಗಾಗಿ ಮಾತಾಡ್ತಾನ? ಇದನ್ನ ಏನ್ ಮಾಡ್ತದೆ? ಆ ಪ್ರಕಟಣೆಯನ್ನ ನಮಗೆ ಈ ಆತ್ಮನು ಕೊಡ್ತಾನೆ. ಯಾವ ಆತ್ಮನು? ಪವಿತ್ರ ಆತ್ಮ. ಕೊಳ್ಳೋಣ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೋಗ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆಕಸ್ಮಿಕವಾಗಿ ನಾನು ಇಲ್ಲಿ ಬರ್ಲಿಲ್ಲ, ನೀವು ಆಕಸ್ಮಿಕವಾಗಿ ನಾನು ಇಲ್ಲಿ ಬರ್ಲಿಲ್ಲ, ಸೇವಕರ ಕರೆದು ನಾನು ಬರ್ಲಿಲ್ಲ. ಆದ್ರೆ ದೇವರ ಆತ್ಮನು ಇವತ್ತು ನನ್ನನ್ನು ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಾನು ಇಲ್ಲಿ ಪ್ರಸಂಗ ಮಾಡ್ತೇನೆ, ಇಲ್ಲಿ ಸೇವೆ ಮಾಡ್ತೇನೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಎಲ್ಲರ ಕಣ್ಣುಗಳನ್ನು ಮುಚ್ಚಿದವರಾಗಿ ಅಭಿಷೇಕರವರು ಅನ್ಯ ಭಾಷೆಯಿಂದ ದೇವರನ್ನ ಸ್ತುತಿ ಮಾಡ್ರಿ. ಅಭಿಷೇಕ ಹೊಂದದವರು ಯೇಸುವೇ ಆತ್ಮ ನನ್ನ ಮೇಲೆ ಸುರಿಸು, ಎಲ್ಲಾ ಜನರ ಮೇಲೆ ಸುರಿಸ್ತೇನೆ ಅಂತ ಹೇಳಿದ್ದೀರಲ್ಲ, ಆತ್ಮ ನನ್ನ ಮೇಲೆ ಸುರಿಸು.